ಹಿಂದೂಗಳ ಹತ್ಯಾಕಾಂಡಕ್ಕೆ ಭಾರತ ಸೇಡನ್ನು ತೀರಿಸಿಕೊತಾ ಇದೆ. ಪಾಕ್ಗೆ ರಾಜತಾಂತ್ರಿಕ ಸೆಡ್ಡು ಹೊಡೆದಿದೆ ಭಾರತ. ಪಾಕ್ ಪ್ರಜೆಗಳಿಗೆ ನೀಡಿದ್ದ ಗಡುವು ನಿನ್ನೆಗೆ ಅಂತ್ಯವಾಗಿದೆ. ಹಾಗಾಗಿ ಭಾರತದಿಂದ 537 ಪಾಕಿಸ್ತಾನಿ ಪ್ರಜೆಗಳು ವಾಪಸ್ಸಾಗಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ವಾಪಸ್ಸಾಗಿದ್ದಾರೆ ಪಾಕ್ನ ಪ್ರಜೆಗಳು. ಪಾಕಿಸ್ತಾನದಲ್ಲೂ ಕೂಡ ಭಾರತೀಯರಿದ್ದರು, ಅವರು ವಾಪಸ್ ಬಂದಿದ್ದಾರೆ. ಅವ್ರ ದೇಶದಲ್ಲೂ ಅದೇ ನಿರ್ಧಾರ ತಗೊಂಡಿದ್ದಾರೆ. ಪಾಕ್ನಿಂದ ಸ್ವದೇಶಕ್ಕೆ ಮರಳಿದ್ದಾರೆ 840 ಭಾರತೀಯರು. ಅದು ದಟ್ ಈಸ್ ಕ್ವೈಟ್ ನ್ಯಾಚುರಲ್. ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಅಟ್ಟಾರಿ ವಾಘಾ ಗಡಿ ಮುಖಾಂತರ ಪಾಕಿಸ್ತಾನಕ್ಕೆ ತೆರಳಿರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಬೇರೆ ಬೇರೆ ಕಾರಣಗಳು, ವೆರೈಟೀಸ್ ಆಫ್ ವೀಸಾಗಳಿರ್ತವೆ. ಒಂದು ಎಜುಕೇಷನ್ ವೀಸಾ ಅಂತ ಇರುತ್ತೆ, ವಿದ್ಯಾಭ್ಯಾಸಕ್ಕೆ ಬಂದಿರತಕ್ಕಂಥದ್ದು. ಮೆಡಿಕಲ್ ವೀಸಾ ಅಂತ ಯಾವುದಾದ್ರೂ ಟ್ರೀಟ್ಮೆಂಟಿಗೆ ಬಂದಿರ್ತಾರೆ, ಅಥವಾ ಟೂರಿಸ್ಟ್ ವೀಸಾ ಅಂತ ಬಂದಿರ್ತಾರೆ, ಅಥವಾ ಇನ್ಯಾವುದಾದ್ರೂ ಬಿಸ್ನೆಸ್ ವೀಸಾ ಅಂತ ಬಂದಿರ್ತಾರೆ. ಹೀಗೆ ಬೇರೆ ಬೇರೆ ವೀಸಾಗಳ ಮುಖಾಂತರ ಭಾರತಕ್ಕೆ ಬಂದಿದ್ದ 537 ಪಾಕಿಸ್ತಾನಿ ಪ್ರಜೆಗಳು ಈಗ ಅವರ ಸ್ವದೇಶಕ್ಕೆ ವಾಪಸ್ಸಾಗಿದ್ದಾರೆ. ಅವರಿಗೆ ಗಡಿಯನ್ನು ತೆರೆದು ಅಲ್ಲಿಂದ ಅವರು ಪಾಕಿಸ್ತಾನಕ್ಕೆ ಸೇರಿಕೊಳ್ತಾರೆ. ಅದೇ ರೀತಿ ಸುಮಾರು 840 ಭಾರತೀಯರು ಕೂಡ ಪಾಕಿಸ್ತಾನದಲ್ಲಿದ್ದರು. ಬೇರೆ ಕಾರಣಕ್ಕೆ ಹೋಗಿರತಕ್ಕಂಥವ್ರು ಅವರೆಲ್ಲರೂ ಕೂಡ ಈಗ ವಾಪಸ್ ಬಂದಿದ್ದಾರೆ. ಬಟ್ ಅವರೆಲ್ಲರೂ ಕೂಡ ಖುಷಿಯಿಂದ ಏನು ಬಂದಿರಲ್ಲ. ಯಾಕೆಂದರೆ ಏನೇನೋ ಬೇರೆ ಕಾರಣಗಳಿಂದಾಗಿ ಹೋಗಿರ್ತಾರೆ ಅಥವಾ ಇಲ್ಲಿಗೆ ಬಂದಿರ್ತಾರೆ. ಈಗ ವಾಪಸ್ ಅನಿವಾರ್ಯತೆಯಿಂದ ಹೋಗಬೇಕಾದಂತಹ ಸನ್ನಿವೇಶ. ಹಾಗಾಗಿ ಸದ್ಯಕ್ಕೆ ಈಗ ಅವರು ಅವರವರ ಸ್ವದೇಶಕ್ಕೆ ಮರಳಿರ್ತಕ್ಕಂಥದ್ದು ಸದ್ಯದ ದೃಶ್ಯ.